ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕೊಕೊನೆಟ್ ರೈಸು. ತುಂಬ ಸಿಂಪಲ್ಲಾಗಿರುತ್ತೆ ಮತ್ತು ಅದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಇವಾಗ ಅದನ್ನು ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ನೋಡ್ಕೊಂಡು ಬರೋಣ. ನೋಡಿ, ಮೊದಲಿಗೆ ನಾನು 2 ಕಾಯಿ ತೊಗೊಂಡಿರೋದು. ಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂದರೆ, ತೆಂಗಿನಕಾಯಿ ಮೇಲೆ ಬ್ರೌನ್ ಕಲರ್ ಇರುತ್ತಲ್ಲ ನೋಡಿ, ಆ ಸಿಪ್ಪೆನ ನೀಟಾಗಿ ತೆಕ್ಕೋಬೇಕು. ಅದು ಸಿಪ್ಪೆ ಇದ್ದರೆ ಎಲ್ಲ ಬ್ಲ್ಯಾಕ್ ಬರುತ್ತೆ ರೈಸ್ ಮಾಡಿದಾಗ. ಅದಕ್ಕೋಸ್ಕರ ಅದು ನೀಟಾಗಿ ಬ್ರೌನ್ ಕಲರ್ ಸಿಪ್ಪೆನ ತೆಗೆದು ನೋಡಿ ತೊಳೆದು ಇಟ್ಟಿರೋದು. ಇವಾಗ ಇದು 2 ತೆಂಗಿನಕಾಯಿ ನಾನು ಹೆಚ್ಚಿಟ್ಟಿರೋದು. ಮತ್ತು 3 ರಿಂದ 4 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಮತ್ತು 4 ರಿಂದ 5 ಲವಂಗ ಮತ್ತು 5 ರಿಂದ 6 ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಅಷ್ಟೇ 4 ರಿಂದ 5 ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಏಕೆಂದರೆ ಖಾರ ಏನು ಹಾಕೋದೇನು ಬೇಕಾಗಿಲ್ಲ. ಮತ್ತು ಸ್ವಲ್ಪ ಪುದೀನ ಎಲೆ, ಅದು ಅಷ್ಟೇ, ತುಂಬ ಏನು ಜಾಸ್ತಿ ತೊಗೊಂಡಿಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ. ನಾವಿವಾಗ ತೆಂಗಿನಕಾಯಿನ ಚೆನ್ನಾಗಿ ರುಬ್ಕೊಳ್ಳೋಣ. ಇವಾಗ ಹಾಲು ತೊಗೋಬೇಕು ಅದರಲ್ಲಿ, ಅದಕ್ಕೋಸ್ಕರ ನೋಡಿ ಇವಾಗ ಹಾಲು ತೆಗ್ದಿದ್ದೀನಿ. ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ಈ ರೀತಿ ಬರಬೇಕು. ನೋಡಿ ಹಾಲು ಎಷ್ಟು ವೈಟ್ ಕಲರ್ ಬಂದಿದೆ. ನಾನು ಇದಕ್ಕೆ ಒಂದೊಂದು ಚಿಕ್ಕದಾಗಿ ಒಂದು 4 ಎಲೆಯಷ್ಟು ಕೊತ್ತಂಬರಿ ಹಾಕಿರೋದು ಅಷ್ಟೇ ಹಾಲಿನ ಜೊತೆ. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ಹಾಲು ನಾವು ಬ್ರೌನ್ ಕಲರ್ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿದರೆ ಈ ಕಲರ್ ಬರುತ್ತೆ ನೋಡಿ, ಈ ರೀತಿ ಬಂದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕೊಕೊನೆಟ್ ರೈಸ್ ಯಾವ ಥರ ಆಗಿಬಿಡುತ್ತೆ ಅಂದರೆ ಅದು ಸ್ವಲ್ಪ ಬ್ರೌನ್ ಕಲರ್ ಕಾಣಿಸೋ ಥರ ಆಗುತ್ತೆ ರೈಸ್ ಎಲ್ಲ. ಇವಾಗ ನಾನು ಇದನ್ನು ಅಕ್ಕಿ ನಾನು 3 ಗ್ಲಾಸ್ ತೊಗೊಂಡ್ರೆ 6 ಗ್ಲಾಸ್ ಹಾಲಾಗಿದೆ. ಇವಾಗ ನಾನೇನು ನೀರೇನು ಹಾಕೋಕ್ಕೋಗಲ್ಲ. ಈಗ ಪಾತ್ರೆ ಬಿಸಿಯಾಗಿದೆ, ಅದಕ್ಕೆ 3 ರಿಂದ 4 ಟೇಬಲ್ ಸ್ಪೂನ್ ತುಪ್ಪ ತೋರಿಸಿದ್ದಲ್ಲ ಅದನ್ನು ಹಾಕೋತಾ ಇದ್ದೀನಿ. ಮತ್ತು ಏಲಕ್ಕಿ, ಲವಂಗ. ಇವಾಗ ಪುದೀನ ಮತ್ತು ಉಪ್ಪಿನ ಪುಡಿ ಎಲ್ಲ ಒಟ್ಟಿಗೆ ಹಾಕಿ ಅದು ಫ್ರೈ ಆಗಲಿ. ಅಷ್ಟರೊಳಗೆ ನೋಡಿ ಅಕ್ಕಿ ತೋರಿಸ್ತೀನಿ. ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿರೋದು. ಇವತ್ತೇನು ಮಾಡ್ತೀನಿ ಅಂದರೆ ಅಕ್ಕಿನ ಒಂದು 5 ಮಿನಿಟ್ಸ್ ನೆನೆಸ್ತೀನಿ, ಆಮೇಲೆ ಹಾಕೋತೀನಿ. ಅದಕ್ಕೋಸ್ಕರ ಇವಾಗ ಇದನ್ನು ನೆನೆಸಿಡ್ತೀನಿ. ಸಾಮಾನ್ಯ ನಾನು ಯಾವಾಗಲೂ ನೆನೆಸಿ ಅಕ್ಕಿ ಹಾಕಲ್ಲ ಪಲಾವಿಗೆ ಯಾವುದಕ್ಕೂ. ಇವತ್ತು ಕೊಕೊನೆಟ್ ರೈಸ್ ಮಾಡೋದ್ರಿಂದ ನೋಡಿ ನೆನೆಸಿ ನಾನು ತೆಗೆದು ಇವಾಗ ಹಾಕಿದ್ದೀನಿ. ಹಾಕಿ ಒಂದು 2 ರಿಂದ 3 ನಿಮಿಷ ನಾವು ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ತುಪ್ಪದ ಜೊತೆ. ಆಮೇಲೆ ನಾವು ಹಾಲು ಹಾಕ್ಕೋಬೇಕು. ನಾನು ಆಲ್ಮೋಸ್ಟ್ 7 ಜನಕ್ಕೆ ಆಗೋಷ್ಟು ಮಾಡಿರೋದು ರೈಸ್ನ. ಹಾಗಾಗಿ ನಾನು ಹಾಲು ಅಷ್ಟು ತೊಗೊಂಡಿರೋದು, 2 ಕಾಯ್ದು ತೊಗೊಂಡಿರೋದು, ಅದರಲ್ಲೇ ಮಾಡಿರೋದು ಇದನ್ನು. ಮತ್ತು ಬೇರೆ ನಾನೇನು ನೀರೇನು ಹಾಕಿಲ್ಲ. ನೀವು ಮನೇಲಿ ಕಡಿಮೆ ಜನ ಇದ್ದೀರಾ, 3 ಜನ ಇದ್ದೀರಾ ಅಂದರೆ ಒಂದು ತೆಂಗಿನಕಾಯಿ ಸಾಕು. ಬಟ್ ಹಾಲಲ್ಲಿ ಅದು ಸಾಧ್ಯವಾದಷ್ಟು ಚೆನ್ನಾಗಿ ಹಾಲನ್ನ ತೆಂಗಿನಕಾಯಿನ ರುಬ್ಬಿ ಹಾಲು ತೆಗೆದು ಅದರಲ್ಲೇ ಮಾಡೋ ಹಾಗೆ ಮಾಡಿ. ಮತ್ತು ತುಪ್ಪನೂ ಅಷ್ಟೇ. ಇವಾಗ ಫೈನಲಿ ನೋಡಿ ಆಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ. ವೆಜಿಟೇಬಲ್ ಕುರ್ಮಾಗೆ ಮತ್ತು ಚಿಕನ್ ಯಾವುದಕ್ಕಾದರೂ ಯೂಸ್ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ರು, ಆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಗೊಜ್ಜಿಗೆ. ನೀವು ಮನೇಲಿ ಟ್ರೈ ಮಾಡಿ ಎಲ್ಲರೂ. ನಾವಿವತ್ತು ಇದಕ್ಕೆ ಮೇಯ್ನಾಗಿ ಹಾಕಿರೋದು ತುಪ್ಪ ಮತ್ತು ತೆಂಗಿನಕಾಯಿ ಹಾಲು ಅಷ್ಟೇ. ಇನ್ನಿದು ಅದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ಅದಕ್ಕೋಸ್ಕರ ನೀವು ಮನೇಲಿ ಟ್ರೈ ಮಾಡಿ, ಬೇಗ ಆಗುತ್ತೆ. ನಾನ್ ವೆಜ್ಜಿಗೂ ಮಾಡ್ಬೋದು, ವೆಜ್ಜಿಗೂ ಮಾಡ್ಬೋದು. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.